ಇದೆಯಾ, ವೇದನೆ ಇದೆಯಾ, ಕಷ್ಟ ಇದೆ, ನೀವೇನ್ ಮಾಡಿ ಯೇಸಪ್ಪನ ನಿಮ್ಮ ಹೃದಯದಲ್ಲಿ ಕರೀರಿ. ಯೇಸಪ್ಪ, ನನ್ಗೆ ಈ ರೀತಿಯ ಕಷ್ಟ ಇದೆ, ಸಮಸ್ಯೆ ಇದೆ, ಅನಾರೋಗ್ಯ ಇದೆ, ತುಂಬಾ ಸಾಲದ ಒಂದು ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದೀನಿ ಅಂತೇಳಿ ನೀವು ಆತನ ಸನ್ನಿಧಾನದಲ್ಲಿ ನೀವು ಮೊಣಕಾಲು ಪ್ರಾರ್ಥನೆ ಮಾಡಿ. ಯೇಸು ಸ್ವಾಮಿ ನಿಮ್ಮ ಬಳಿಯಲ್ಲಿ ಬರ್ತಾರೆ, ನಿಮ್ಮೊಟ್ಟಿಗೆ ಮಾತನಾಡ್ತಾರೆ, ಅದಕ್ಕೇನ್ ಮಾಡ್ತಾರೆ, ಪರಿಹಾರವನ್ನ ಕೊಡ್ತಾರೆ. ಇಲ್ಲಿ ನಾವೆಲ್ಲ ಬ್ರದರ್ಸ್ ಬಂದಿದ್ವಿ ನೋಡಿ, ನಮ್ಗೆಲ್ಲರಿಗೂ ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ, ಪರಿಹಾರವನ್ನ ಕೊಟ್ಟಿದ್ದಾರೆ. ಈ ಸಮಯದಲ್ಲೂ ಅಷ್ಟೇ ಈ ಒಂದು ಒಳ್ಳೆ ಅವಕಾಶ ಇದು. ಯಾರೆಲ್ಲ ನಿಜವಾಗ್ಲೂ ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಈ ಸಮಯದಲ್ಲಿ ನೀವು ಕಣ್ಣುಗಳು ಮುಚ್ಕೊಳ್ತಾರೆ, ಒಂದ್ ನಿಮಿಷ ಕಣ್ಣುಗಳನ್ನು ಮುಚ್ಕೊಳ್ಳಿ. ಎಲ್ಲರೂ ಚಿಕ್ಕವರು ದೊಡ್ಡವರು ಯಾರೇ ಇರ್ಬೋದು. ಒಂದ್ ವೇಳೆ ಯೇಸು ಸ್ವಾಮಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಈ ದಿನದಲ್ಲಿ ನೀವು ಯೇಸು ಸ್ವಾಮಿ ಕುರಿತು ಕೇಳಿರೋದಾದ್ರೆ ಈ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಕರೀರಿ, ಯೇಸಪ್ಪ ನನ್ನ ಹೃದಯದಲ್ಲಿ ಬಾ. ನಿಮ್ಮ ಬಾಯಿಗಳನ್ನ ತೆರೆದು ಅಕ್ಕಪಕ್ಕ ಯಾರಿದ್ದಾರೆ ಅಂತ ಆಲೋಚನೆ ಮಾಡಿ. ದೊಡ್ಡವರಾಗಿದ್ದೀನಿ, ವಯಸ್ಸಾಗಿದೆ ಅಂತ ಚಿಂತೆ ಮಾಡಿ. ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ಯೇಸಪ್ಪ ನನ್ನ ಹೃದಯದಲ್ಲಿ ಬಾ ಅಂತ, ಯೇಸಪ್ಪ ನನ್ನ ತಪ್ಪುಗಳನ್ನ ಪಾಪಗಳನ್ನ ಕ್ಷಮಿಸಿ ಅಂತ ಹೇಳಿ ಬಾಯಿಗಳನ್ನು ಬಿಟ್ಟು ನೀವು ಹೇಳಬೇಕು. ಹೇಳುವಾಗ ಮಾತ್ರ ನಿಮ್ಗೆ ಆಶೀರ್ವಾದ, ಹೇಳುವಾಗ ಮಾತ್ರ, ಕರೆದ್ರೆ ಮಾತ್ರ ಯೇಸು ಸ್ವಾಮಿ ಬರೋದು. ಆತನು ಬಲವಂತವಾಗಿ ಬರುವಂತ ದೇವರನ್ನು, ಆತನು ನೀವು ಕರೆದಾಗ ಮಾತ್ರ ಬರುವುದು. ಈ ಬಾಯಿಗಳು ತೆಗೆದು ನಾನು ಹೇಳುವಂತೆ ನೀವು ಪ್ರಾರ್ಥನೆ ಮಾಡಿ. ಯೇಸಪ್ಪ ನನ್ನ ಹೃದಯದಲ್ಲಿ ಬಾ ಸ್ವಾಮಿ, ನನ್ನ ತಪ್ಪುಗಳನ್ನ ಪಾಪಗಳನ್ನ ಕ್ಷಮಿಸಪ್ಪ. 2000 ವರ್ಷಗಳ ಹಿಂದೆ ನನಗೋಸ್ಕರವಾಗಿ ಲೋಕಕ್ಕೆ ಜನಿಸಿ ಬಂದಿದ್ದೀರಾ. ನಿನ್ನ ಮಗನಾಗಿ ಅಂಗೀಕರಿಸಪ್ಪ. ತಪ್ಪುಗಳನ್ನ ಪಾಪಗಳನ್ನ ಕ್ಷಮಿಸಪ್ಪ. ಯೇಸುವಿನ ನಾಮದಲ್ಲಿ